ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೆಯ ಜನ್ಮದಿನಾಚರಣೆ. ನಗರದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದ ಅಂಬೇಡ್ಕರ್ ಸಮುದಾಯ ಭವನ. ಶಾಸಕ ಜನಾರ್ದನ್ ರೆಡ್ಡಿ. ಗಂಗಾವತಿ. ದೇಶಕ್ಕೆ ಮಹತ್ವ ಸಂವಿಧಾನವನ್ನು ಕಲ್ಪಿಸುವುದರ ಮೂಲಕ ವಿಶ್ವಮಾನ್ಯ ಅಗ್ರಸ್ಥಾನದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು. ಅವರು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ ಸೋಮವಾರದಂದು ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಿಕ್ಷಣ ಸಂಘಟನೆ ಹೋರಾಟ ಮೂಲಕ ಹಲವು ಅವಮಾನಗಳನ್ನು ಅನುಭವಿಸಿ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಭಾರತಕ್ಕೆ ಸಮಾನತೆ, ಸ್ವಾತಂತ್ರ್ಯತೆ, ಭ್ರಾತೃತ್ವ, ಸರ್ವರಿಗೂ ಸಮಪಾಲು ಅನ್ನುವಂತೆ ಬೃಹತ್ ಸಂವಿಧಾನವನ್ನು ಕಲ್ಪಿಸಿದ್ದಲ್ಲಿ ಶೋಷಿತ ವರ್ಗದವರು ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ದಲಿತ ಸಮಾಜ ಬಾಂಧವರು ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಅಂಬೇಡ್ಕರ್ ಅವರು ಕಂಡ ಕನಸು ನನಸಾಗಬೇಕೆಂದು ಹೇಳಿದರು. ಗ್ರಂಥಪಾಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಹಾಡಿನ ಮೂಲಕ ಅವರ ಚರಿತ್ರೆಯನ್ನು ವಿವರಿಸುತ್ತಾ ಅಜ್ಞಾನ, ಅಂಧಕಾರ, ಮೂಢನಂಬಿಕೆಯಿಂದ ಹೊರಬರಬೇಕು. ಅಂಬೇಡ್ಕರ್ ವ್ಯಕ್ತಿ ಮಾತ್ರವಲ್ಲ, ಶಕ್ತಿಯಾಗಿ ಕಂಗೊಳಿಸುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್, ಮಾಜಿ ಉಪಾಧ್ಯಕ್ಷ ಪಾರ್ವತಮ್ಮ, ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್, ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ, ಪೌರಾಯುಕ್ತ ವಿರೂಪಾಕ್ಷಮೂರ್ತಿ, ತಹಶೀಲ್ದಾರ್ ಯು ನಾಗರಾಜ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ಶ್ರುತಿ ಸೇರಿದಂತೆ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಇಲಿಯಾಸ್ ಖಾದ್ರಿ ಸೇರಿದಂತೆ ದಲಿತ ಪರ ಸಂಘಟನೆಗಳ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರೊಟ್ಟಿಯ ತಿಂದು ನಾವು ಸುಣ್ಣ ಬಣ್ಣ ಬಳಿದಾಗ 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 ನಸುಕಲೆದ್ದು ಬೀರಿ ಗುಡಿಸಿ ಅಣ್ಣ. ಇಡೀ ಕರ್ನಾಟಕದಲ್ಲಿ ನೀವು ಓಡಾಡೋದಕ್ಕೆ ನಿಮ್ಮ ಕೈ ಕೆಳಗಡೆ 100 ಮಂದಿ ಯುವಕರನ್ನ ತಯಾರು ಮಾಡಿ ನಾನು ನಿಮ್ಮ ಬೆನ್ನೆಲುಬಾಗಿ ನಿಂತು ನಾನು ಎಷ್ಟು ಸಹಕಾರ ಕೊಡಬೇಕು ನಾನು ಕೊಡ್ತೀನಿ. ಅದ್ರ ಮೂಲಕನೇ ಇವತ್ತು ನಾವು ರಾಜ್ಯದಲ್ಲಿ ಒಂದು ಒಳ್ಳೆ ಬದಲಾವಣೆ ತಗೊಂಡು ಬರ್ಬೋದು ಅನ್ನುವಂತ ನನ್ನ ವಿಚಾರ. ಯಾಕೆಂದ್ರೆ ನಾವು ಇವತ್ತು ಭೂಮಿಯಲ್ಲಿ ಏನಾದ್ರು ಬಿತ್ತೋದಿಕ್ಕೆ ಹೋದ್ರೆ ಇದು ನಿಂದು ಯಾವ ಜಾತಿ ಅಂತ ಹೇಳಿ ಆ ಭೂಮಿ ತಾಯಿನೂ ಕೇಳಲ್ಲ. ನಮ್ಮ ಮೇಲೆ ಬೀಸೋ ಗಾಳಿ ನೀನು ದಲಿತ, ನಿನ್ನ ಹತ್ರ ನಾನು ಬರೋಲ್ಲ ಅಂತೇಳಿ ಆ ವಾಯುದೇವ ಕೂಡ ನಮ್ಮಲ್ಲಿ ಹೇಳಲ್ಲ. ಇವತ್ತು ಆ ಗಾಳಿಗೆ, ನೆಲಕ್ಕೆ, ಪಂಚಭೂತಗಳಿಗೆ ಇಲ್ಲದೆ ಇರುವಂತ ಜಾತಿ ಭೇದ ನಮ್ಮಲ್ಲಿ ಅದು ಬಂದಿದೆ. ಅದನ್ನ ನಾವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಅಮೌಂಟ್ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ನಮ್ಮ ಲಲಿತಮ್ಮ ಅವರು ಮತ್ತು ಅಲ್ಲಿ ಹಿರಿಯರು, ಆ ಹಿರಿಯದಲ್ಲಿ ನಾನು ಹೋಗಿದ್ದೆ. ಅಲ್ಲೊಂದಿಷ್ಟು ಒಳ್ಳೆ ಜಾಗ ಇದೆ. ಆದ್ರೆ ಅವರು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅದು ಕೊಳ್ಳಿಕ್ಕೆ ನಮಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳಿದೆ ಮುನ್ಸಿಪಾಲಿಟಿಗೆ ಅದನ್ನ ನೀವು ಕೊಡಿ, ಭವನ ಕಟ್ಟಿ ಮತ್ತೆ ನಿಮ್ಮ ಸಮುದಾಯಕ್ಕೆ ನಾವು ವಾಪಸ್ ಅದನ್ನ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ನಾನು ಅಮೌಂಟ್ ಅದೆಲ್ಲದನ್ನು ಕೂಡ ನಗರಸಭೆಯಿಂದ ನಾವೇ ಅದನ್ನ ಕಟ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಿ. ನಾವು ಅಲ್ಲ, ನಾವೇ ಮಾಡ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೇನೆ. ಸಮಾಜದ ಮುಖಂಡರು ಮುಂದೆ ಬಂದ್ರೆ ಆ ಒಂದು ಕೆಲಸ ನಾವು ಮಾಡೋಣ ಅಂತ ಹೇಳಿ ಹೇಳ್ತಾ ಇವತ್ತು ನಮ್ಮ ಭಾರತದಲ್ಲಿ ಘೋಷಣೆ ಮಾಡಿರುವಂತದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಒಂದು ವಿಚಾರ. ಹಾಗಾಗಿ ಇವತ್ತು ನಾವೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರದಲ್ಲಿ ನಮ್ಮ ಕುಟುಂಬದ ವಿಚಾರ ನಾನು ಹೇಳ್ಬೇಕು ಅಂದ್ರೆ ರಮೇಶ್ ಅವರೇ, ನಮ್ಮ ಅಜ್ಜ ಅಜ್ಜರಿಂದ ನಮ್ಮ ತಾಯಿವರೆಗೆ ಕೂಡ ನಮ್ಮ ಬಳ್ಳಾರಿಯಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಏರಿಯಾಗಳು, ಶ್ರೀರಾಮಪುರ ಕಾಲನಿ ಅಂತ ಹೇಳಿ, ಬಾಪೂಜಿ ನಗರ ಅಂತ ಹೇಳಿ ಹೆಚ್ಚು ನಿಮ್ಮ ಸಮುದಾಯದವರು ವಾಸ ಮಾಡ್ತಾ ಇರುವಂತ ಒಂದು ಏರಿಯಾದಲ್ಲಿ 1993-99 ನಡುವೆ ಕೂಡ ಅಲ್ಲಿ ಬಳ್ಳಾರಿ ರಾಜಕಾರಣಿಗಳ ಮನೆ ಮುಂದೆ ಅವ್ರು ಹೋಗ್ಬೇಕು ಅಂದ್ರೆ ಕಾಲಲ್ಲಿ ಚೊಕ್ಲಿ ತೆಗೆದು ಟವಲ್ ಕೈಯಲ್ಲಿ ಇಟ್ಕೊಂಡು ಅವ್ರ ಮನೆ ಮುಂದೆ ನಡ್ಕೊಂಡು ಹೋಗುವಂತ ಒಂದು ಸ್ಥಿತಿ ಇತ್ತು. ಅದನ್ನ ತಪ್ಪಿಸಿ ಇವತ್ತು ನಮ್ಮ ಮನೆಗೆ ಬಂದ್ರೆ 100 ಕುರ್ಚಿಗಳನ್ನ ಹಾಕಿ ನಮ್ಮ ತಾಯಿ ಅವ್ರೊಡನೆ ಕುತ್ಕೊಂಡ್ಬಿಟ್ಟು ನಾವೇನು ಅಡಿಗೆ ಮಾಡಿ ಪಾತ್ರೆಯಲ್ಲಿ ಅವ್ರ ಜೊತೆಯನ್ನು ನಾವು ಕುಂತು ಊಟ ಮಾಡಿದ್ರಿಂದಾನೇ ಇವತ್ತು ಬಳ್ಳಾರಿ ರಾಜಕಾರಣ ಅನ್ನೋದು ಬದಲಾಗಿದ್ದ. ನಂತರ 1990ನೇ ಇಸ್ವಿವರೆಗೂ ಕೂಡ ವೇಟ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಆದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿಯವರ ಒಂದು ಪ್ರೋತ್ಸಾಹದಿಂದ ಅಂದಿನ ವಿಪಿ ಸಿಂಗ್ ಸರ್ಕಾರದಲ್ಲಿ
1990ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಂದಿದೆ ಅಂತಂದ್ರೆ ಆ ವಿಷಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಪ್ರಮುಖ ಪಾತ್ರ ಇದೆ ಅನ್ನೋದನ್ನು ಕೂಡ ನಾನು ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಬಂಧುಗಳು. ಅದೇ ಒಂದು ರೀತಿಯಲ್ಲಿ ಯಾಕಂದ್ರೆ ಬಹಳಷ್ಟು ವಿಷಯಗಳು ತಾವು ಹೇಳಿದ್ದೀರ, ಅದನ್ನ ಮತ್ತೆ ನಾನು ಹೇಳೋದಕ್ಕಿಂತ ಕೂಡ ಇವತ್ತು ನಮ್ಮ ಭಾರತ ಖಂಡ ಇವತ್ತು ಇಡೀ ವಿಶ್ವದಲ್ಲೇ ವಿಶ್ವಗುರು ಅನ್ನುವಂಥ ಖ್ಯಾತಿಗೆ ಹೆಸರು ತಂದುಕೊಟ್ಟಿರುವಂತ ನಮ್ಮ ನೆಚ್ಚಿನ ಭಾರತ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಪಂಚತೀರ್ಥ ಅನ್ನುವಂಥ ಒಂದು ಹೆಸರಲ್ಲಿ ಅವರು ಹುಟ್ಟಿರುವಂತ ಜನ್ಮಭೂಮಿ, ಇವತ್ತು ಶಿಕ್ಷಾ ಭೂಮಿ, ದೀಕ್ಷಾ ಭೂಮಿ ಮತ್ತು ಮಹಾಪರಿನಿರ್ವಾಣ ಭೂಮಿ ಅಂದ್ರೆ ಇವತ್ತು ಅವರು ಹುಟ್ಟಿರುವಂತ ಮಾವು ಗ್ರಾಮದಲ್ಲಿ ಅದೊಂದು ಪಂಚತೀರ್ಥದಲ್ಲಿ ಅದು ಒಂದು ಭಾಗ. ಅವರು ಓದಿರುವಂತ ಲಂಡನ್ ನಲ್ಲಿ ಶಿಕ್ಷಾ ಭೂಮಿ ಅಂತ ಹೇಳಿ, ಅವರು ದೀಕ್ಷೆಯನ್ನ ತಗೊಂಡಿರುವಂತ ನಾಗ್ಪುರದಲ್ಲಿ ದೀಕ್ಷಾ ಭೂಮಿ ಅಂತ ಹೇಳಿ, ನವದೆಹಲಿಯಲ್ಲಿ ಮಹಾಪರಿನಿರ್ವಾಣ ಭೂಮಿ ಅಂತ ಹೇಳಿ, ಮತ್ತು ಚೈತ್ರ ಭೂಮಿ ಮುಂಬೈ ಅಂತ ಹೇಳಿ ಈ 5 ಪವಿತ್ರ ಸ್ಥಳಗಳನ್ನ ಪಂಚತೀರ್ಥಗಳಾಗಿ ಮಾಡಿ ಅಭಿವೃದ್ಧಿ ಮಾಡಿದಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಂಧುಗಳೇ. ಇವತ್ತು ಅದೇ ಒಂದು ಮುಖ್ಯಮಂತ್ರಿಗಳು ಇವತ್ತು ಹಾಡನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆದ್ರೂ ಕೂಡ ಅವರು ಹುಟ್ಟೂರು ಗಂಗಾವತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇರೋದು ನಿಜವಾಗ್ಲೂ ಕೂಡ ಖುಷಿ. ಯಾಕಂದ್ರೆ ಮುಖ್ಯಮಂತ್ರಿಗಳ ಜೊತೆ ಹೋಗಿ ನಾನು ಹಾಡು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಜನ ನೋಡ್ತಾರೆ. ಆದ್ರೂ ಕೂಡ ಹುಟ್ಟೂರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋಂತ ಪ್ರಾಮಾಣಿಕ ಪ್ರಯತ್ನದಲ್ಲಿ ಅವರು ಇವತ್ತು ವೇದಿಕೆ ಮೇಲೆ ಇರುವಂತದ್ದು. ಜೊತೆಗೆ ಏನೆಲ್ಲ ನಾನು ಮಾತಾಡ್ಬೇಕಂತ ಅನ್ಕೊಂಡಿದ್ದೆ ಅದೆಲ್ಲ ಅವ್ರು ಕವರ್ ಮಾಡಿಬಿಟ್ಟಿದ್ದಾರೆ. ಏನ್ ಮಾತಾಡ್ಬೇಕು ಅನ್ನೋದಂತೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಒಂದೇ ಒಂದು ವಿಚಾರ ಏನಂತಂದ್ರೆ ಅಂಬೇಡ್ಕರ್ ಅವರು ಕೂಡ ತಪ್ಪಿದ್ದಲ್ಲ. ಅವ್ರೇನು ಹುಟ್ಟಿ ಬೆಳೆದಿರುವಂತ ಮಾವು ಗ್ರಾಮದಲ್ಲಿ ಅವರು ಕೂಡ ಜಾತಿ ಅಸ್ಪೃಶ್ಯತೆ ಕುಡಿಯೋ ನೀರಿಗೋಸ್ಕರ ಇನ್ಯಾರಾದ್ರೂ ತಂದು ಕೊಡಬೇಕು, ಆ ತಂದೆ ತಾಯಿನೋ ಬಂದು ಬಳಿದೇನೋ ಅಂತ ಹೇಳಿ ಅವರು ಕಾಯ್ದಿರುವಂತ ಕ್ಷಣಗಳಾಗಿರ್ಬೋದು. ಇದೆಲ್ಲವುದನ್ನ ಮೀರಿ ಲಂಡನ್ ನಿಂದ ಹಿಡಿದು ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಮೆಟ್ಟಿ ನಿಂತು ಇವತ್ತು ಪಾರ್ಲಿಮೆಂಟಿಗೆ ಬಂತು. ಯಾಕೆಂದ್ರೆ ಒಂದು ವಿಚಾರ ನಮ್ಮ ರಮೇಶ್ ಅವರು ಹೇಳ್ತಾ ಇದ್ರು, ಅದನ್ನ ಯಾಕಂದ್ರೆ ರಾಜಕೀಯವಾಗಿ ಮಾತಾಡ್ಬಾರ್ದಾಗಿರೋ ಕಾರಣ ನೀವು ಕೆಲವೊಬ್ಬರು ಹೆಸರು ತಗೊಂಡಿಲ್ಲ ಅಂತ ನಾನು ಅನ್ಕೊಂಡಿರ್ತೀನಿ. ಆದ್ರೆ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ತಾವೇನು ಹೇಳಿದಿರಲ್ಲ, ನಮ್ಮ ಅಂಬೇಡ್ಕರ್ ಅವರು ಏನೊಂದು ಬಿಲ್ಲನ್ನ, ಆ ಹಿಂದೂ ಬಿಲ್ಲನ್ನ ಅವ್ರೇನು ಹಿಂದೂ ಕೋಡ್ ಬಿಲ್ಲನ್ನ ಅವರು ಪ್ರವೇಶ ಮಾಡಿದ್ರು, ಅದನ್ನ ಸಾಕ್ಷಾತ್ ಅದನ್ನ ಪ್ರಧಾನಮಂತ್ರಿಗಳಿಗೆ ವಿರೋಧ ವ್ಯಕ್ತ ಮಾಡ್ತಾರೆ. ಆ ನಂತರ ಅವರು ರಾಜೀನಾಮೆ ಕೊಟ್ಟು ತಾವು ಹೇಳಿದಾಗೆ ಇವತ್ತು ಮಂತ್ರಿ ಪದವಿಯನ್ನ ಯಾರಾದ್ರೂ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು ಕೈ ಇಟ್ಕೊಂಡು ಸ್ಟೇಜ್ ಮೇಲಿಂದ ಕೆಳಗೆ ಬಿಸಾಕಿದ್ರು ಕೂಡ ರಾಜೀನಾಮೆ ಕೊಡಲ್ಲ. ಆದ್ರೆ ಒಬ್ಬ ಕೇಂದ್ರ ಸಚಿವರಾಗಿ ಇವತ್ತು ರಾಜೀನಾಮೆಯನ್ನ ಬಿಸಾಕಿ ಅವರು ಬಂದು ಚುನಾವಣೆಗೆ ನಿಂತಾರೆ. ಅವ್ರ ವಿರುದ್ಧ ಸಾಕ್ಷಾತ್ ಜವಾಹರ್ಲಾಲ್ ನೆಹರು ಅವರೇ ಅಂಬೇಡ್ಕರ್ ವಿರುದ್ಧ ಚುನಾವಣಾ ಪ್ರಚಾರಕ್ಕೆ ಅವ್ರ ವಿರುದ್ಧವಾಗೇ ಬರ್ತಾರೆ. ಆ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ನಿಂತಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು, ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ವ್ಯಕ್ತಿಯೇ ಅವರಿಗೆ ನಾಮಿನೇಷನ್ ಅನುಮೋದನೆ ಮಾಡೋದ್ರ ಜೊತೆಗೆ ಎಲೆಕ್ಷನ್ ಏಜೆಂಟ್ ಕೂಡ ನಿಂತ್ಕೊಂಡು ಜಾತಿಗಳನ್ನ ಮೀರಿ ಅಂಬೇಡ್ಕರ್ನ ದೇವರನ್ನಾಗಿ ಕಂಡಿರುವಂತ ವ್ಯಕ್ತಿಗಳಂತಂದ್ರೆ ಅದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಮುಖರು ಅಂತ ನಾನು ಹೇಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಹೆಂಗ ಹೇಳಲಿ ಸೋದರ ಬಂಧು ವಾಕ್ಯದುತ್ತರ, ಅಂಬೇಡ್ಕರ ಯಾರು ಅಂಬೇಡ್ಕರ, ಹೆಂಗ ಹೇಳಲಿ ಸೋದರ ಬಂಧು ವಾಕ್ಯದುತ್ತರ, ಹೆಂಗ ಹೇಳಲಿ ಸೋದರ ಬಂಧು ವಾಕ್ಯದುತ್ತರ, ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ, ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ, ಅಂಬೇಡ್ಕರ ಯಾರು ಅಂಬೇಡ್ಕರ, ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ, ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ, ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲಿದ ಟೈಲರ, ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲಿದ ಟೈಲರ, ಭೀಮಾ 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 ಜೈ ಜೈ ಭೀಮಾ 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 ಭೀಮಾ
ಕಸುಬಿನಿಂದ ಆ ಜಡ್ಜು ಹುದ್ದೆಗೆ, ಫುಟ್ಪಾತಿನಿಂದ ಪಾರ್ಲಿಮೆಂಟಿಗೆ, ಫುಟ್ಪಾತಿನಿಂದ ಪಾರ್ಲಿಮೆಂಟಿಗೆ, ಫುಟ್ಪಾತಿನಿಂದ ಪಾರ್ಲಿಮೆಂಟಿಗೆ ತಂದವರು ಯಾರೋ ನನ್ನ ನಿಮ್ಮನ್ನ ತಿಳಿಯಬೇಕು ನಾವು ಕುಣಿ ಸೇರುವ ಮುನ್ನ, ತಿಳಿಯಬೇಕು ನಾವು ಕುಣಿ ಸೇರುವ ಮುನ್ನ. ಅಂಬೇಡ್ಕರ ಯಾರು ಅಂಬೇಡ್ಕರ, 10 ತಲೆಯ ಜ್ಞಾನವಿದ್ದ ರಾವಣಾಸುರ, 10 ತಲೆಯ ಜ್ಞಾನವಿದ್ದ ರಾವಣಾಸುರ, ತಾಯಿ ಹೃದಯದ ಹೊರಟ ಮೈಸಾಸುರ, ತಾಯಿ ಹೃದಯದ ಹೊರಟ ಮೈಸಾಸುರ. ದಾಳಗಳನ್ನಾಗಿ ಮಾಡಿಕೊಂಡ್ರೆ ನಾವು ಧರ್ಮದ ಹೆಸರಿನಲ್ಲಿ ಕಚ್ಚಾಡ್ತಾ ಇದ್ವಿ, ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಜಾತಿ ಶ್ರೇಷ್ಠ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ ಹೇಳಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ, ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ, ಆ ಮಗು ಹೇಳಿರ್ತಕ್ಕಂಥ ಆ ಮಾತು, ಮುದ್ದಾದ ಪೂರ್ವ ಪೀಠಿಕೆಯ ಮಾತುಗಳು ನಮಗೆ ಬಹಳ ಖುಷಿ ಕೊಡ್ತವೆ, ಎದೆಗೆ ಚುಚ್ಚುತ್ತವೆ. ಅಷ್ಟೇ. ಅದಾದ ನಂತರ ವೇದಿಕೆ ಬಿಟ್ಟೋದ್ಮೇಲೆ ಮತ್ತೆ ನಾವ್ಯಾರು ಅಂತಂದ್ರೆ ನಾವು ಕುಂಬಾರು, ನಾವ್ಯಾರು, ನಾವು ಈಳಿಗೆರು, ನಾವ್ಯಾರು, ನಾವು ರೆಡ್ಡಿಗಳು, ನಾವ್ಯಾರು, ನಾವು ಲಿಂಗಾಯತರು, ನಾವ್ಯಾರು, ನಾವು ಪಂಚಮಶಾಲಿಗಳು. ಏನಿದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಇದಾಗಿರ್ಲಿಲ್ಲ. ಅಂಬೇಡ್ಕರ್ ಅವರ ಆಶಯ ಇದಾಗಿರ್ಲಿಲ್ಲ. ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಆಶಯವೂ ಕೂಡ ಇದಾಗಿರ್ಲಿಲ್ಲ. ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರ ಆಶಯವೂ ಕೂಡ ಭಾರತ ಒಂದಾಗಬೇಕಾಗಿತ್ತು. ನಿಜಕ್ಕೂ ಕೂಡ ಭಾರತ ಯಾಕೆ ಸೊರಗ್ತಾ ಇದೆ ಇವತ್ತಿಗೂ ಕೂಡ ಜಾತಿಯ ಅಂಧಕಾರದಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ನಾವ್ಯಾಕೆ ಪ್ರತಿ ಸಲವೂ ಕೂಡ ದಲಿತರಿಗೆ ಯಾಕೆ ಮತ್ತೆ ಮತ್ತೆ ಜಾತಿಯ ಅಪಮಾನಗಳಾಗ್ತಿದ್ದಾವೆ ಯೋಚಿಸ್ಬೇಕು ನಾವೆಲ್ಲರೂ ಕೂಡ. ನಾವು ಮನುಷ್ಯರಲ್ವಾ? ಜಾತಿಯ ಅಪಮಾನಗಳು ಬ್ರಾಹ್ಮಣರಿಗಾಗಿದವ? ಇಲ್ಲ. ಜಾತಿಯ ಅಪಮಾನಗಳು ರೆಡ್ಡಿ ಸರ್ಗೆ ಅವ್ರ ಜನಾಂಗಕ್ಕಾಗಿದವ? ಇಲ್ಲ. ಜಾತಿಯ ಅಪಮಾನಗಳು ಮತ್ತೆ ಮೇಲ್ವರ್ಗದ ಲಿಂಗಾಯತರಿಗೆ ಏನಾದ್ರೂ ಆಗ್ಯವೇನ್ರಿ? ಇಲ್ಲ. ದಲಿತರಿಗೆ ಯಾಕೆ ಆಗ್ತವೆ? ದಲಿತರಿಗೆ ಆಗಬಾರ್ದಾಗಿತ್ತು. ದುರಂತ. ಈ ದೇಶವನ್ನು ಕಟ್ಟಿರ್ತಕ್ಕಂಥ ಆ ಎಲ್ಲ ಜನಾಂಗಗಳನ್ನ ಜಾತಿಯ ಹೆಸರಿನಲ್ಲಿ, ಕುಲದ ಹೆಸರಿನಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದು ದುರಂತ. ಕುಲಗಳಂದ್ರೇನು? ಕನಕದಾಸರ ವಚನವನ್ನ ಹೇಳ್ತೀವಿ, ಕುಲವೆಂದು ಒಡೆದಾಡಿದರೆ ನಿಮ್ಮ ಕುಲದ ನೀಲ ಏನೇನಾದರೂ ಬಲ್ಲಿರ ಅಂತ ಹೇಳ್ತೀವಿ, ಮತ್ತೆ ಕುಲಗಳನ್ನಾಗಿ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಅದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಜಾತಿಯ ನಾಯಕ ಅಲ್ಲ, ಭಾರತದ ನಾಯಕ. ಜಾತಿಯ ನಾಯಕ ಅಲ್ಲ ಅವರು. ಓಟ್ ಹಾಕುವ ಹಕ್ಕನ್ನ ಯಾರು ಕೊಟ್ಟಿದ್ರಿ? ಬರೀ ಒಂದ್ ಜಾತಿ ಕೊಟ್ಟಾರ ಓಟ್ ಹಾಕುವ ಹಕ್ಕನ್ನ? ಏನ್ 2 ಜಾತಿ ಕೊಟ್ರ? ನಿರ್ಬಂಧಗಳದವ, ಇದೇ ಜಾತಿಯವರು ಓಟ್ ಹಾಕ್ಬೇಕಂತ. ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಜಾತಿಗೂ ಕೂಡ ಓಟ್ ಹಾಕುವ ಹಕ್ಕಿದೆ.